ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು 2 ದಿನದ ಮಿನಿ ವ್ಲಾಗ್ ಆಗಿರುತ್ತೆ. ದಸರಾ ಹಬ್ಬ ಬಂದಿರೋದ್ರಿಂದ ಫುಲ್ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದೆ. ಮನೇಲಿ ಅತ್ತೆ ಮತ್ತು ಹಸ್ಬೆಂಡ್ ಎಲ್ಲ ಕೆಲ್ಸಕ್ಕೆ ಹೋಗೋದ್ರಿಂದ ನನ್ನೊಬ್ಳ ಮೇಲೆ ಎಲ್ಲ ಕೆಲಸ ಬಿದ್ದಿತ್ತು. ಆಲ್ ರೌಂಡ್ ಮನೆ ಕ್ಲೀನ್ ಮಾಡೋ ಅಷ್ಟರಲ್ಲಿ 1 ವೀಕ್ ಅಂತೂ ಆಗೋಯಿತು. ಯಾಕಂದರೆ ಪಾತ್ರೆ ತೊಳಿಬೇಕು, ಮನೆ ಕ್ಲೀನ್ ಮಾಡಬೇಕು, ಧೂಳು ಹೊಡಿಬೇಕು, ಹಾಗೆ ತಿಂಡಿ ಎಲ್ಲ ಬೇಯಿಸ್ಬೇಕು, ಎಡೆ ಇಡೋದಕ್ಕೆ. ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಪಾಪ ನಮ್ಮ ಅತ್ತೆನೂ ಅಲ್ಲಿ ಆಚೆ ಕೆಲಸ ಮಾಡಿ ಬರ್ತಾರೆ ಅಂತ ಅವ್ರಿಗೆ ಒಂದು ಕೆಲಸನೂ ಕೊಡಲಿಲ್ಲ. ನಾನು ಅವಾಗವಾಗ ಮನೆ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅಷ್ಟೊಂದೇನು ಧೂಳು ಆಗಿರಲಿಲ್ಲ. ಹಾಗಾಗಿ ನಾನು ಒಬ್ಬಳೇ ಮಾಡಿದೆ. ಹಾಗೆ ನೈಟ್ ಊಟಕ್ಕೆ ನಾನು ಬಾಳೆ ದಿಂಡಿನ ಪಲ್ಯ ಮಾಡಿ ಮುದ್ದೆ ಮಾಡಿಕೊಟ್ಟಿದ್ದೆ ಎಲ್ರಿಗೂ ಊಟಕ್ಕೆ. ಅವತ್ತಿನ ದಿನ ನಮ್ಮ ಅತ್ತಿಗೆ ಮಗಳಿಗೆ 1.5 ವರ್ಷದ ಇಂಜೆಕ್ಷನ್ ಇತ್ತು ಅಂತ ಹೋಗಿ ಹಾಕ್ಸ್ಕೊಂಡು ಬಂದ್ವಿ. ಹಾಕ್ಸ್ಕೊಂಡ್ಬಂದು ಮನೇಲಿ ಒಂದು ಸ್ವಲ್ಪ ಡೆಕೋರೇಟ್ ಮಾಡೋದಿತ್ತು. ಹಾಗಾಗಿ ನಾನು ಡೆಕೋರ್ ಮಾಡ್ತಿದ್ದೀನಿ. ಒಂಚೂರು ಐಡಿಯಾ ಇಲ್ಲ ಯಾವ ಥರ ಮಾಡಬೇಕು. ಯಪ್ಪ ತಲೆ ಕೆಟ್ಟೋಗುತ್ತೆ. ಮನೆ ಕೆಲಸದ ಜೊತೆ ಇದನ್ನು ಬೇರೆ ಮಾಡಬೇಕು. ಈ ಡೆಕೋರ್ ಮಾಡೋದು ಇಷ್ಟ, ಬಟ್ ಐಡಿಯಾನೇ ಇರಲಿಲ್ಲ ನನಗೆ ಯಾವ ಥರ ಮಾಡಬೇಕು ಅಂತ. ಆದ್ರೂ ಈ ಆರ್ಟಿಫಿಷಿಯಲ್ ಲೀವ್ಸ್ ತರಿಸಿಟ್ಟಿದೆ ಮೀಶೋಯಿಂದ. ಅದನ್ನು ಹೇಗಾದರೂ ಮಾಡಿ ಹಾಕಲೇಬೇಕು, ಚೆನ್ನಾಗಿ ಕಾಣಬೇಕು ಅಂತ ನಾನು ಸ್ವಲ್ಪ ಅದನ್ನೆಲ್ಲ ಡೆಕೋರ್ ಮಾಡಿದೆ. ಹಾಗೆ ಫ್ರಿಜ್ಜೆಲ್ಲ ಚೂರು ಗಲೀಜಾಗಿತ್ತು, ಅದನ್ನು ಎಲ್ಲ ತೆಗೆದ್ಬಿಟ್ಟು ತೊಳೆದು ಫ್ರಿಜ್ಜನ್ನು ಕೂಡ ಒರೆಸ್ಕೊಳ್ತಾ ಇದ್ದೆ. ಕ್ಲೀನಿಂಗ್ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಸ್ನಾನ ಮಾಡ್ಕೊಬಂದು ಎಡೆ ಇಡೋದಕ್ಕೆ ತಿಂಡಿಗೆ ರೆಡಿ ಮಾಡಬೇಕಿತ್ತು. ಮೊದಲು ನಾನು ಚಕ್ಲಿನೇ ಮಾಡಿಬಿಡೋಣ ಅಂತ ಚಕ್ಲಿಗೆ ಹಿಟ್ಟೆಲ್ಲ ಕಲಿಸ್ಕೊಂಡ್ಬಿಟ್ಟು ಚಕ್ಲಿನ ಹಾಕ್ತಾ ಇದ್ದೆ. ಚಕ್ಲಿ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಿದ್ರು ಎಲ್ಲರೂ. ಹಾಗೆ ಇದರೊಟ್ಟಿಗೆ ನಾನು ಚಕ್ಲಿ, ಕೋಡ್ಬೇಳೆ, ನಿಪ್ಪಟ್ಟು ಅದನ್ನು ಕೂಡ ಮಾಡಿದೆ. ಒಬ್ಬಟ್ಟು ಕೂಡ ಮಾಡಬೇಕಿತ್ತು. ಒಬ್ಬಟ್ಟಿಗೂ ರೆಡಿ ಮಾಡಿ ಇಟ್ಟಿದ್ದೆ. ಅಷ್ಟರಲ್ಲಿ ಫ್ರೂಟ್ಸ್ ತಂದಿದ್ರು. ಫ್ರೂಟ್ಸ್ನು ಕೂಡ ಎತ್ತಿಟ್ಬಿಟ್ಟು ಒಬ್ಬಟ್ಟನ್ನು ಸಹ ರೆಡಿ ಮಾಡ್ತಾ ಇದ್ದೀನಿ. ಆಯುಧ ಪೂಜೆಯ ಹಿಂದಿನ ದಿನಗಳ ಪ್ರಿಪ್ರೇಷನ್ ಹೀಗಿತ್ತು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿರುತ್ತೆ ಅಂತ ಭಾವಿಸ್ತೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋ ಒಂದಿಗೆ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.